ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಚಳಿ ಚುಮುವಿನ ಮುಂಜಾನೆಯ ಮಧ್ಯದಲ್ಲಿ ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಧನುರ್ಮಾಸದ ಆರಾಧನೆಯನ್ನು, ಧನುರ್ಮಾಸದ ಪೂಜೆ ಪುನಸ್ಕಾರಗಳನ್ನು ಎಲ್ಲರೂ ಕೂಡ ಆರಂಭಿಸಿಕೊಂಡಿದ್ದೀರಿ, ಆರಾಧನೆ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ಇವತ್ತಿನ ಸೋಮವಾರ ಬೇರೆ. ಈ ಸೋಮವಾರದ ಶುಭ ದಿನದಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡಬೇಕಾದಂತಹ ದೈವವನ್ನು ಮರಿಬಾರದು ನಾವು. ಹಾಗಾದರೆ ಇವತ್ತಿನ ಆರಾಧನೆಯಿಂದ ಅನೇಕ ಥರದ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ತೀರಿ. ಅದು ಯಾವುದು ಅಂತ ಯೋಚನೆ ಮಾಡಿದರೆ, ಒಂದು ಆರೋಗ್ಯಿಕವಾದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಇವತ್ತು ಹೇಳಿಕೊಡ್ತಕ್ಕಂತಹ ಪೂಜೆ ಬಹಳ ಪ್ರಮುಖವಾಗಿರುತ್ತೆ. ಇನ್ನೊಂದನ್ನು ಅವಲೋಕನ ಮಾಡಿದಾಗ ಮಾನಸಿಕವಾಗಿ ಏನು ಅಂದ್ಕೊಳ್ತೀವಿ ನಾವು, ಅದೆಲ್ಲವೂ ಕೂಡ ನಮ್ಮ ಕೈಗೆ ಸಿಗುವಂತಹ ಸತ್ಯವಾದಂತಹ ನಿರ್ಧಾರವನ್ನು ನೀವು ಮಾಡಿಕೊಂಡು ಇದನ್ನು ನೀವು ಏನಾದರೂ ಕೂಡ ನೀವು ಪ್ರಾರ್ಥನೆ ಮಾಡಿಕೊಂಡ್ರಿ ಅಂತಾದರೆ ಈತನ ಅನುಗ್ರಹದಿಂದ ನೀವು ಖಂಡಿತವಾಗಿ ಕೂಡ ಅನುಕೂಲವನ್ನು ಮಾಡಿಕೊಳ್ತಾ ಬರ್ತಾನೆ. ಹಾಗಾದರೆ ಯಾವುದೇ ಥರದ ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂಥ ದಿವಸದಲ್ಲಿ ಇವನ ಒಂದು ಅನುಗ್ರಹ ಬಹಳ ಮುಖ್ಯವಾಗಿರುತ್ತೆ. ಸಕಲ ಸಂಕಷ್ಟಗಳನ್ನೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿಯೇ ಸಂಕಷ್ಟಗಳ ಬಗೆಹರಿಸ್ತಾನೆ. ಸಂತೋಷವನ್ನು ಕೊಡ್ತಕ್ಕಂತಹ ಒಂದು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತಾದರೆ ಇವತ್ತು ಹೇಳಿಕೊಡ್ತಕ್ಕಂತಹ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗತ್ತೆ. ಹಾಗಾದರೆ ಇವನ ಹೆಸರೇನು, ಇವತ್ತು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳು ಯಾವುದು ಎನ್ನುವಂತಹ ತವಕದಲ್ಲಿ ನೀವಿರ್ತೀರಿ. ಇವತ್ತು 4 ಮಣ್ಣಿನ ಒಂದು ಲಿಂಗವನ್ನು ತಯಾರು ಮಾಡಿಕೊಂಡಿರಬೇಕು. ಹುತ್ತದ ಲಿಂಗದಲ್ಲಿ ತಯಾರು ಮಾಡಿಕೊಂಡಂತಹ ಲಿಂಗ ಬಹಳ ಶ್ರೇಷ್ಠವಾಗಿರುತ್ತೆ. ಇವತ್ತಿನ ಪೂಜೆ ಪುನಸ್ಕಾರಗಳನ್ನು ವ್ಯಾಪಾರದಲ್ಲಿ ಯಾರ್ಯಾರಿಗೆ ವ್ಯಾಪಾರಗಳು ನಡೀತಾ ಇಲ್ವೋ ಅಂಥವರು ಕೂಡ ಇವತ್ತಿನ ವ್ಯಾಪಾರವನ್ನು ಮಾಡಿ ವಿದ್ಯೆಯನ್ನು ಗಳಿಸ್ಕೋಬೇಕು ಅನ್ನುವಂತಹ ಮಹದಾಸೆಯನ್ನು ಹೊತ್ಕೊಂಡಿರ್ತೀರೋ ಅಂಥವರಿಗೂ ಕೂಡ ಅನುಗ್ರಹ ಆಗ್ತಾನೆ. ವಿದ್ಯಾಶಂಕರನ ರೂಪದಲ್ಲಿ ದರ್ಶನವನ್ನು ಕೊಡ್ತಾನೆ ಈ ಪರಮಾತ್ಮ. ಅವನ ಆರಾಧನೆಯನ್ನು ಮಾಡಿ. ಇನ್ನು ಕನ್ಯಾಮಣಿಗಳು ಮದುವೆ ಆಗಬೇಕು, ಒಳ್ಳೆಯ ರೀತಿಯಂತಹ ಪುರುಷನೊಂದಿಗೆ ಜೀವನವನ್ನು ಸಾಗಿಸಬೇಕು ಎನ್ನುವಂತಹ ತವಕದಲ್ಲಿ ಇರ್ತೀರಿ. ಅಂಥವರಿಗೆ ಪ್ರತಿಬಂಧಕ ದೋಷಗಳೇ ಇರುತ್ತೆ. ಅಂಥವರು ಕೂಡ ಇವತ್ತಿನ ಪೂಜೆಯನ್ನು ಮಾಡಲೇಬೇಕು. ಮಾಡೋದರಿಂದ ನಿಮ್ಮ ಕಂಕಣ ಬಲ ಎನ್ನುವಂಥದ್ದು ಸಮೃದ್ಧಿಯನ್ನು ಕೊಡುತ್ತೆ. ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂತಹ ದಿನವಾಗಿ ಮಾರ್ಪಾಡಾಗುತ್ತೆ ಎನ್ನುವಂಥದ್ದನ್ನು ಮರಿಬೇಡಿ ನೀವು. ಹಾಗಾದರೆ ಯಾವ ಪೂಜೆ ಇರಬಹುದು ಎನ್ನುವಂತಹ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ. ಇವತ್ತು ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಬೇಕಾದಂಥದ್ದು ಅಂತ ಕೇಳಿದರೆ ಇವತ್ತು ಮೌಕ್ತಿಕೇಶ್ವರನ ಪೂಜೆ. ಅಲ್ಲ, ಹೊಸ ಹೆಸರುಗಳನ್ನು ಪ್ರತಿದಿನ ಕೂಡ ನೀವು ಹೇಳ್ತಾರಲ್ಲ ಅನ್ನುವಂಥ ದೃಷ್ಟಿನಲ್ಲಿ ಯೋಚನೆ ಮಾಡಬೇಡಿ. ಎಲ್ಲದಕ್ಕೂ ಕೂಡ ಆಧಾರಗಳಿದೆ. ಆಧಾರರಹಿತವಾಗಿ ಒಂದೇ ಒಂದು ಮಾತುಗಳನ್ನು ಕೂಡ ನಾನು ಆಡಿದವನಲ್ಲ. ಅದರ ಅಗತ್ಯ ಕೂಡ ನನಗಿಲ್ಲದೆ ಇರೋದರಿಂದ ನಿಮ್ಮ ಜೀವನದ ಯಶಸ್ಸಿಗೆ ಕಾರಣೀಭೂತವಾಗಬಹುದಾದಂತಹ ಪೂಜೆ ಮೌಕ್ತಿಕೇಶನ ಪೂಜೆ, ಮೌಕ್ತಿಕೇಶ್ವರನ ಪ್ರಾರ್ಥನೆ ಪೂಜೆಯನ್ನು ಮಾಡಿ ನಿಮ್ಮ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ಸರಳ ಉಪಾಯವನ್ನು ನಾನು ತಿಳಿಸ್ಕೊಡ್ತೀನಿ. ಪೂಜೆಗೆ ನೀವು ಸಿದ್ಧರಾಗಿ ದೇವರ ಮನೆಯನ್ನು ಶೃಂಗಾರ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಲಿಂಗವನ್ನು, ಅಂದರೆ ಬೆಳ್ಳಿನೋ ಬಂಗಾರನೋ ಕಂಚೋ ತಾಮ್ರೋ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಹದ ಈಶ್ವರನನ್ನು ಮಧ್ಯದಲ್ಲಿ ಇಟ್ಕೊಂಡು ಸುತ್ತಲೂ ಕೂಡ ಹುತ್ತದ ಮಣ್ಣಿನಿಂದ ಮಾಡಿರ್ತಕ್ಕಂತಹ 4 ಈಶ್ವರ ಲಿಂಗವನ್ನು ಇಟ್ಕೊಂಡಿರಬೇಕು. ಒಟ್ಟು ಎಷ್ಟಾಯಿತು? 5 ಆಯಿತು. 5 ಎನ್ನುವಂಥದ್ದು ಪಂಚಮ ಎನ್ನುವಂಥದ್ದು ಕಾರ್ಯಸಿದ್ಧಿಯ ಪ್ರತೀಕ ಅಲ್ವಾ? ಹಾಗಾಗಿ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಪೂರೈಸಿಕೊಂಡು ದೇವರ ಬಲಭಾಗದಲ್ಲಿ ಅರಿಶಿನ ಕುಂಕುಮದಿಂದ ಹಿಡಿದು ವಿಧ ವಿಧವಾದಂತಹ ಪೂಜಾ ದ್ರವ್ಯಗಳನ್ನು ಸಿದ್ಧಪಡಿಸ್ಕೊಂಡಿರಬೇಕು. ಪರಮಾತ್ಮನ ನೈವೇದ್ಯಕ್ಕೆ ಬೇರೆ ಬೇರೆ ರೀತಿಯಂಥ ನೈವೇದ್ಯವನ್ನೇ ಇಟ್ಕೊಂಡಿರಬೇಕು. ಒಂದೇ ನೈವೇದ್ಯವನ್ನು 5 ದೇವರಿಗೂ ಕೂಡ ಮಾಡುವಂಥದ್ದಲ್ಲ. ಬೇರೆ ಬೇರೆ ರೀತಿಯಂತಹ ನೈವೇದ್ಯವನ್ನು ಇಟ್ಕೊಂಡಿರಬೇಕು. ಒಂದು ಎಳ್ಳಿನ ಪದಾರ್ಥದಿಂದ ಮಾಡಿರ್ತಕ್ಕಂತಹ ಒಂದು ನೈವೇದ್ಯ, ಒಂದು ಮೊಸರನ್ನು, ಒಬ್ಬನಿಗೆ ಹಣ್ಣು, ಒಬ್ಬನಿಗೆ ಹಾಲು, ಹೀಗೆ ಬೇರೆ ಬೇರೆ ರೀತಿಯಂತಹ 5 ಪದಾರ್ಥಗಳನ್ನು ಬೇರೆಯಾಗಿ ಇಟ್ಕೊಂಡಿರಬೇಕು. ಹಾಗಾದರೆ ಎಲ್ಲ ರೀತಿಯಂತಹ ಪೂಜಾ ಪರಿಕರಗಳ ಜೊತೆಗೆ ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಅಂಟಿಸುವುದರ ಮುಖೇನವಾಗಿ ಪೂಜೆಯನ್ನು ಆರಂಭಿಸಬೇಕು. ಹಾಗಾದರೆ ಪೂಜೆಯನ್ನು ಆರಂಭ ಮಾಡೋಣ ಅಲ್ವಾ? ಓಂ ಬೋಧಿಪದೇ ವಿರೂಪಸ್ಥಂ ಕರ್ಮ ಸಾಕ್ಷ್ಯ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಎನ್ನುವಂತಹ ಮಂತ್ರದಿಂದ ದೇವರ ಪ್ರಧಾನವಾದಂತಹ ಒಂದು ದೀಪವನ್ನು ಪ್ರಜ್ವಲಿಸಿ ದೀಪವನ್ನು ದರ್ಶನ ಮಾಡಿದ್ದೀರಿ. ಈಗ ಪ್ರಧಾನವಾದಂತಹ
ದೇವರ ಆರಾಧನೆಯನ್ನು ಮಾಡುವಂತಹ ಸಂದರ್ಭ ಬಂದಿದೆ. ಘಂಟಾನಾದ, ಎಂದಿನಂತೆ ಭೂತಾಯಿಯ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಂಡು ಪ್ರಾಣಾಯಾಮವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಓಂ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ದೀರ್ಘವಾಂತ ಉಸಿರನ್ನು ತೆಗೆದುಕೊಳ್ಳಿ. ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ವಿಧಂ ಪ್ರೋಕ್ತಂ ಋಷಿಭಿಃ ಪರಿಕಲ್ಪಿತಂ ಎನ್ನುವಂತಹ ಮಂತ್ರದಿಂದ ದೀರ್ಘವಾಂತ ಉಸಿರಾಟದೊಂದಿಗೆ ಪ್ರಾಣಾಯಾಮವನ್ನು ಸಂಪನ್ನಗೊಳಿಸಿದ್ದೀರಿ. ಪ್ರಧಾನವಂತಹ ಸಂಕಲ್ಪವನ್ನು ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಬಲಗೈಯಿಂದ ಮುಚ್ಚಿ ಆ ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮನನ್ನು ಧ್ಯಾನಿಸಿಕೊಳ್ಳೋಣ. ಪರಮಾತ್ಮನನ್ನು ಸಂಕಲ್ಪ ಮಾಡೋದ್ರ ಮುಖೇನವಾಗಿ ನಮಗೇನೇನು ಥರದ ಸಂಕಷ್ಟಗಳಿದೆಯೋ ಭಗವಂತನ ಜೊತೆಗೆ ಮನವರಿಕೆ ಮಾಡಿಕೊಳ್ಳೋಣ ಅಲ್ವಾ. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭದಿತೌ ಸರ್ವೇಷಾಂ ಅಂತ ಹೇಳಬೇಕು. ಇಲ್ಲಿ ಮಮ ಅಂತ ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯಾನಂದಾಯಿರಾರೋಗ್ಯ ಅಷ್ಟೈಶ್ವರ್ಯಾಮೃದ್ಧರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಫಲಸಿದ್ಧರ್ಥಂ ಸಕಲವಿಧ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧರ್ಥಂ ಸರ್ವೋಪದ್ರವ ಶಾಂತ್ಯರ್ಥಂ ಎನ್ನುವಂತಹ ಮಂತ್ರದೊಂದಿಗೆ ಶುದ್ಧವಾದಂತಹ ನೀರನ್ನು ಮಿಶ್ರಣ ಮಾಡಿ ಅಕ್ಷತೆಯೊಂದಿಗೆ ಶುದ್ಧವಾದಂಥ ಏನಂತ ಹೇಳ್ತೀರಾ, ಸಕಲ ಉಪದ್ರವಗಳು ಕೂಡ ನಿವಾರಣೆ ಆಗಲಿ, ಮೌಕ್ತಿಕೇಶ್ವರ ಪ್ರೀತ್ಯರ್ಥಂ ಮೌಕ್ತಿಕೇಶ ಪೂಜಾರಾಧನ ಕರಿಷಿ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಮಂಗಲವನ್ನು ಉಂಟು ಮಾಡುವಂತೆ ನಮ್ಮನ್ನು ಅನುಗ್ರಹಿಸುವಂತಹ ದೃಢ ಸಂಕಲ್ಪದಿಂದ ಸಂಕಲ್ಪವನ್ನು ಗೈದಿದ್ದೀರಿ. ಯಾವುದೇ ಕಾರ್ಯವನ್ನು ಮಾಡೋದಿದ್ರೂ ಕೂಡ ನಿರ್ವಿಘ್ನಪತಿಯ ಪ್ರಾರ್ಥನೆ ಬಹಳ ಮುಖ್ಯ. ಹಾಗಾಗಿ ಗಣಪತಿಯನ್ನು ಸ್ಮರಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ನಿರ್ವಿಘ್ನಪತಿಯನ್ನು ಪ್ರಾರ್ಥಿಸಿ ಅಕ್ಷತಾದಿಗಳನ್ನು ಸಮರ್ಪಿಸಿಕೊಳ್ಳಬೇಕು. ಪ್ರಧಾನವಾದಂತಹ ಗಂಗಾದಿ ಸರ್ವತೀರ್ಥಗಳನ್ನು ಬರಮಾಡಿಕೊಳ್ಳುವಂತಹ ಪ್ರಕ್ರಿಯೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವಂತಹ ಮಂತ್ರದಿಂದ ಗಂಗೆಯನ್ನು ಸ್ಮರಿಸಿಕೊಂಡು ಪ್ರಧಾನವಾದಂತಹ ಮೌಕ್ತಿಕೇಶ್ವರನನ್ನು ಬರಮಾಡಿಕೊಳ್ಳೋಣ. ಬಿಲ್ಲೋಪತ್ರೆ, ತುಂಬೆ ಹೂವು ಅಥವಾ ಇರುವಂತಹ ಪುಷ್ಪಗಳ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮನನ್ನು ಬರಮಾಡಿಕೊಳ್ಳೋಣ ಅಲ್ವಾ. ಹಾಗಾದರೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎನ್ನುವಂತಹ ಮಂತ್ರ ಅಥವಾ ವಿಶೇಷವಾಗಿರ್ತಕ್ಕಂತಹ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಎಳ್ಳನ್ನು ಬೆರೆಸಿದಂತಹ ಅಕ್ಷತೆ ಆದರೆ ಬಹಳ ಶ್ರೇಷ್ಠ. 4 ಬಾರಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನನ್ನು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಬರಮಾಡಿಕೊಂಡಿದ್ದೀರಿ. ಪರಶಿವನನ್ನು ಧ್ಯಾನಿಸಬೇಕಾದ ಮೌಕ್ತಿಕೇಶನನ್ನು ನಮ್ಮ ಕರ್ತವ್ಯ. ಹಾಗಾಗಿ ಬಿಲ್ಲೋಪತ್ರೆ ತುಳಸಿಯ ಒಂದು ಪುಷ್ಪ ತುಂಬೆ ಹೂವನ್ನು ಹಿಡ್ಕೊಂಡು ಪರಮಾತ್ಮನನ್ನು ಧ್ಯಾನಿಸಿಕೊಳ್ಳುವಂತಹ ಪ್ರಕ್ರಿಯೆ. ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋ ಅಸ್ತುತೆ ಎನ್ನುವಂತಹ ಮಂತ್ರದಿಂದ ಭಗವಂತನಿಗೆ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇದನ್ನು ಧ್ಯಾನ ಅಂತ ಕರಿತೇವೆ. ಸ್ವಾಗತಾದಿಗಳನ್ನು ಎಂದಿನಂತೆ ಕೋರ್ತಾ 4 ಉದ್ಧರಣೆ ನೀರನ್ನು ಕೆಳಭಾಗದಲ್ಲಿ ಬಿಡುವಂಥದ್ದು. ಇದನ್ನು ಪಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ ಇತ್ಯಾದಿಗಳನ್ನು ಪೂರೈಸಿಕೊಂಡು ಭಗವಂತನಿಗೆ ಔಪಚಾರಿಕವಂತಹ ಸ್ನಾನವನ್ನು ಮಾಡಿಸುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡಿ ಅಥವಾ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದಿಂದ ದಿವ್ಯವಾದಂಥ ಔಪಚಾರಿಕ ಸ್ಥಾನಾದಿಗಳನ್ನು ಪೂರೈಸಿ ವಿಗ್ರಹಾದಿಗಳನ್ನು ಎಂದಿನಂತೆ ಸ್ವಚ್ಛಗೊಳಿಸುತ್ತಾ 5 ಥರದ 4 ಥರದ ಮಣ್ಣಿನ ಲಿಂಗಗಳಿದೆ. ಮಧ್ಯದಲ್ಲಿರ್ತಕ್ಕಂತಹ ಒಂದು ಶಿಲಾಮಯ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಸ್ತ್ರಗಳಿಂದ ಆಚರಣೆ ಮಾಡಿದ್ದಿರೋ ಬೆಳ್ಳಿ ಬಂಗಾರದ ಲಿಂಗಕ್ಕೆ ಅಭಿಷೇಕ ಮಾಡಿದ್ದಿರೋ ಆ ಒಂದು ಲಿಂಗವನ್ನು ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಎಂದಿನಂತೆ ವಸ್ತ್ರದ ಅರ್ಪಣೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ತೇ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋಭವ ಮುಕ್ತಿಕೇಯಾಯ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ತಾ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಎಂದಿನಂತೆ ಗಂಧದ ಲೇಪನ ಬಹಳ ಶ್ರೇಷ್ಠವಾಗಿರುತ್ತೆ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ಗಂಧವನ್ನು ಸಮರ್ಪಿಸಿ ಅಕ್ಷತಾದಿಗಳನ್ನು ಭಗವಂತನಿಗೆ ಇತ್ತು ವಿಶೇಷವಾಗಿರ್ತಕ್ಕಂಥ ತುಂಬೆ ಪುಷ್ಪ ಇತ್ಯಾದಿ ಪುಷ್ಪಗಳನ್ನು ಸಮರ್ಪಿಸುತ್ತಾ ಜನ್ಮ ಜನ್ಮಾಂತರದ ಪಾಪಗಳ ಸಂಹಾರಕ್ಕಾಗಿ 4 ಪ್ರಧಾನವಾದಂಥ ಒಂದು 5 ಲಿಂಗಗಳಿಗೂ ಕೂಡ ಬಿಲ್ವಾರ್ಚನೆಯನ್ನು ಮಾಡಬೇಕು. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂ ಜತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ
ಏಕಬಿಲ್ವಂ ಶಿವಾರ್ಪಣಂ ಎನ್ನುವಂತಹ ಮಂತ್ರದಿಂದ ಸದ್ಯೋಜಾತಾದಿ ಪಂಚ ಈಶ್ವರರ ಮೇಲೂ ಮೌಕ್ತಿಕೇಶನಲ್ಲಿ ಕೂಡ ಅಕ್ಷತಾದಿಗಳ ಜೊತೆಗೆ ತಿಲಾಕ್ಷತೆಯೊಂದಿಗೆ ವಿಧ ವಿಧವಾದಂತಹ ಬಿಲ್ವಾರ್ಚನೆಯನ್ನು ಪೂರೈಸಿಕೊಳ್ಳುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು. ಮಲ್ಲಿಕಾ ಸುಗಂಧೇನೆ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾ ಎನ್ನುವಂತಹ ಮಂತ್ರದಿಂದ ಪುಷ್ಪಾದಿಗಳನ್ನು ಸಮರ್ಪಿಸಿ ನಾಮಪೂಜೆಯನ್ನು ಗೈಯುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಕರಾಯ ನಮಃ, ಓಂ ಋಷಭಧ್ವಜಾಯ ನಮಃ, ಓಂ ಕರ್ತಿವಾತ್ಸೇ ನಮಃ, ಓಂ ಕಾಮಾಂಗನಾಶಾಯ ನಮಃ, ಓಂ ದೇವದೇವೇಶಾಯ ನಮಃ, ಓಂ ಪಾರ್ವತೀಪತೇ ನಮಃ, ಓಂ ಹರಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ರುದ್ರಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ಧೂಪಾದಿಗಳನ್ನು ಭಗವಂತನಿಗೆ ಸಮರ್ಪಿಸುತ್ತಾ ದೀಪಾದಿಗಳನ್ನು ಇಟ್ಟು ನೈವೇದ್ಯ ಸ್ಥಾನದಲ್ಲಿ ಇಟ್ಟಂತಹ ತೆಂಗಿನಕಾಯಿ ಇದೆಯೋ ಬಾಳೆಹಣ್ಣಿದೆಯೋ ಎಲ್ಲ 5 ಥರದ ನೈವೇದ್ಯಗಳನ್ನು ಕೂಡ ಒಂದೊಂದಾಗಿ ನೈವೇದ್ಯವನ್ನು ಮಾಡ್ತಾ ಪ್ರಧಾನವಾಗಿ ಶಿಲಾಮಯ ಅಥವಾ ಯಾವ ಬೆಳ್ಳಿ ಬಂಗಾರದ ಲಿಂಗಗಳಿದೆಯೋ ಆ ಯಾವುದೇ ರೀತಿಯಾದಂತಹ ಲಿಂಗಕ್ಕೆ ಲೋಹಮಯವಾದಂಥ ಲಿಂಗಕ್ಕೆ ಸಮರ್ಪಣೆ ಮಾಡಬೇಕು. ಉಳಿದಂತಹ 4 ಲಿಂಗಗಳಿಗೂ ಕೂಡ ನೈವೇದ್ಯ ಪದಾರ್ಥಗಳನ್ನು ಕೂಡ ಸಮರ್ಪಿಸುತ್ತಾ ತಾಂಬೂಲಗಳನ್ನು ಸಮರ್ಪಿಸಿ ಭಗವಂತನಿಗೆ 4 ಉದ್ದರಣೆ ನೀರನ್ನು ಕೆಳಗಡೆ ಬಿಡಬೇಕು. ಪಾದ ಪ್ರಕ್ಷಾಲನ, ಹಸ್ತ ಪ್ರಕ್ಷಾಲನ, ಗಂಡೂಷ ಅಂತ ಕರಿತೇವೆ. ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿ ಮಹಾ ಮಂಗಳಾರತಿಯನ್ನು ಪರಮಾತ್ಮನ ಸನ್ನಿಧಾನದಲ್ಲಿ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ಮಂತ್ರದಿಂದ ಮಹಾ ಮಂಗಳಾರತಿಯನ್ನು ಗೈದು ದೇವರಿಗೆ ಪ್ರಧಾನವಾದಂತಹ ರಕ್ಷೆಯನ್ನು ಕೊಟ್ಟು ನಾವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಕೈಯನ್ನು ತೊಳೆದು ಮಂತ್ರಪುಷ್ಪದ ಸಮರ್ಪಣೆ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಯಪ್ಪರಸ್ಸ ಮಹೇಶ್ವರ ಎನ್ನುವಂತಹ ಮಂತ್ರದಿಂದ ಮಂತ್ರಪುಷ್ಪ ದೀರ್ಘದಂಡವಾದಂತಹ ನಮಸ್ಕಾರದ ಜೊತೆಗೆ ಭಗವತ್ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಭಗವಂತನನ್ನು ಪ್ರಾರ್ಥಿಸಿಕೊಳ್ಳೋಣ. ಆತ್ಮಾತ್ಮಂ ಗಿರಿಜಾಮತೆ ಸಹಚರ ಪ್ರಾಣ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪ್ರದಯೋ ಪ್ರದಕ್ಷಿಣಗಿರವು ಸ್ತೋತ್ರಾಣಿ ಸರ್ವಾಗಿರವು ಯದ್ಯತ್ಕರ್ಮ ತದೋ ಅಮಿತ್ತದ ಕಿಲಂ ಶಂಭೋ ತವಾರಾಧನಂ ಎನ್ನುವಂತಹ ಮಂತ್ರದಿಂದ ಜಗದೊಡೆಯ ಮೌಕ್ತಿಕೇಶ್ವರನ ಪ್ರಾರ್ಥನಾದಿಗಳನ್ನು ಗೈದು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡ್ತಾ ಪ್ರಸಾದವನ್ನು ಸ್ವೀಕರಿಸಿ ಛತ್ರಚಾಮರಾದಿ ಸಕಲೋಪಚಾರ ಪೂಜೆಗಳು ಕೂಡ ಸಂದಾಯವಾಗಿದೆ ಎನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡ್ಕೊಳ್ಳಿ. ಜಗದೊಡೆಯನ ಅನುಗ್ರಹ ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಹಾಗಾದರೆ ಮೌಕ್ತಿಕೇಶನ ಪ್ರಾರ್ಥನೆ ಪೂಜಾದಿಗಳನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿದಿರಿ. ಹಾಗಾದರೆ ಪೂಜಾ ಫಲಗಳು ಕೂಡ ಅದ್ಭುತವಾಗಿ ಇದೆ. ಹಾಗಾದರೆ ಇವನಿಗೆ ಹೆಸರು ಮೌಕ್ತಿಕೇಶ ಎನ್ನುವಂತಹ ಸ್ಥಿತಿಯು ಕೂಡ ಬರಲಿಕ್ಕೂ ಕೂಡ ಕಾರಣಗಳಿದೆ. ಹಾಗಾದರೆ ಮೌಕ್ತಿಕೇಶ್ವರನ ದೇವಸ್ಥಾನ ಶ್ರೀರಂಗಪಟ್ಟಣವನ್ನು ನೋಡಿರ್ತೀರಿ. ನಿಮಿಷಾಂಬದ ಸಮೀಪದಲ್ಲಿಯೇ ಮೌಕ್ತಿಕೇಶನ ಆರಾಧನೆಯನ್ನು ಮಾಡತಕ್ಕಂತಹ ದೈವವನ್ನು ಕೂಡ ನೀವು ಕಂಡಿರುತ್ತೀರಿ. ಹಾಗಾದರೆ ಇವೆಲ್ಲವೂ ಕೂಡ ಹೇಗೆ ಸಾಧ್ಯ ಅಂತ ಅವಲೋಕನ ಮಾಡಿದಾಗ ಒಂದು ಕಾಲದಲ್ಲಿ ಎಲ್ಲ ಬಂದಂತಹ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವಂತಹ ದೆಸೆಯಲ್ಲಿ ಮಾತನಾಡ್ತಾ ಇದ್ದಂತೆ ಕಲಿಯ ಪ್ರಾದುರ್ಭಾವ ದೋಷದಿಂದ ಋಷಿಯೇ ಮನುಷ್ಯ ಶರೀರವಾಗಿ ಯಾವುದೇ ಈ ದೇವಾನ ದೇವತೆಗಳು ಬಂದರೂ ಕೂಡ ಈ ಒಂದು ಭೂಮಿಯ ಗುಣ ವೈಶಿಷ್ಟ್ಯವೇ ಹಾಗಂತೆ. ಆ ಕಾರಣದಿಂದ ಅವನಿಗೆ ಶಾಪವೊಂದು ಲಭಿಸಿತು ಎನ್ನುವಂತಹ ದೃಷ್ಟಿಯನ್ನು ಕೇಳಿ ಇವನು ಮೌಕ್ತಿಕೇಶನಾದ ಮಾತನಾಡುವುದನ್ನು ನಿಲ್ಲಿಸಿದ ಎನ್ನುವಂತಹ ಮಾತುಗಳನ್ನು ಕೂಡ ಜಾನಪದವಾತ್ಮಕವಾಗಿ ನಾವು ಕೇಳ್ತಾ ಹೋಗ್ತೇವೆ. ಹಾಗಿದ್ದರೆ ಜೀವನದಲ್ಲಿ ಇವತ್ತು ನಾವು ಆರಾಧನೆ ಮಾಡಿದಂತಹ ಸದ್ಯೋಜಾತಾದಿ ಪಂಚ ರುದ್ರರನ್ನು ಜೊತೆಗೆ ಈ ಮೌಕ್ತಿಕೇಶನ ಆರಾಧನೆಯನ್ನು ಮಾಡಿದ್ರಿಂದ ಸಿಗುವಂತಹ ಫಲಾಫಲಗಳ ಬಗ್ಗೆ ಬಹಳ ಜಾಗ್ರತೆ ಮತ್ತು ಜಾಗರೂಕತೆಯಿಂದ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ. ಹಾಗಾದರೆ ಖಂಡಿತವಾಗಿ ಕೂಡ ರುದಂದ್ರಾವಯೇತಿ ರುದ್ರಃ, ಎಲ್ಲಿ ಕಷ್ಟಗಳನ್ನು ಬಗೆಹರಿಸುವಂತಹ ಶಕ್ತಿ ಇದೆಯೋ ಅವನನ್ನು ರುದ್ರ ಅಂತ ಕರಿತೇವೆ. ಇದರಲ್ಲಿ 11 ರುದ್ರರು, ಏಕಾದಶ ರುದ್ರರು ಅಂತ. ಆ ಏಕಾದಶ ರುದ್ರರಲ್ಲಿ ಸದ್ಯೋಜಾತಾದಿ ಪಂಚರುದ್ರರ ಆವಾಹನೆಯನ್ನು ಮಾಡುವುದರಿಂದ ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹ ಎನ್ನುವಂಥದ್ದು ನಮ್ಮ ಪಾಲಿಗೆ ಬರುತ್ತೆ ಅಂತ. ಹಾಗಾದರೆ ಸದ್ಯೋಜಾತನ ಆರಾಧನೆಯಿಂದ ಆರೋಗ್ಯಾದಿ ವೃದ್ಧಿಯನ್ನು, ಹಾಗೆ ವಾಮದೇವನ ಆರಾಧನೆಯಿಂದ ಪಾಪಗಳ ನಾಶವನ್ನು, ಹಾಗೆ ವಿಧ ವಿಧವಾದಂಥ ಎಲ್ಲ ಥರದ ಸಂಕಷ್ಟಗಳನ್ನು ಒಂದೊಂದು ಕೂಡ ಪಂಚಭೂತಗಳು ಹೇಗಿದೆಯೋ ಹಾಗೆ ಪಂಚಭೂತಗಳಂತೆಯೇ ಇರತಕ್ಕಂತಹ ಪಂಚತತ್ವಗಳನ್ನು ಪಂಚತತ್ವಗಳ ಆವೃತವಾಗಿರತಕ್ಕಂತಹ ದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಅನುಕೂಲಕರವಾಗಿರುವಂಥ ವಾತಾವರಣ ಎನ್ನುವಂಥದ್ದು ನಿರ್ಮಾಣ ಆಗೇ ಆಗುತ್ತೆ ಎನ್ನುವಂಥದ್ದನ್ನು ಮರೆಯದೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವ ಪ್ರಕ್ರಿಯೆಯನ್ನು ಮುಂದುವರಿಸುವಂಥದ್ದು. ಹಾಗಾದರೆ ಘಂಟಾನಾದದಿಂದ ಆರಂಭವಾಯಿತು ನಿಮ್ಮ ಈ ದಿನದ ಪೂಜೆ. ಮಧ್ಯದಲ್ಲಿ ಪ್ರಧಾನವಾದಂತಹ ಲಿಂಗವನ್ನು, ಲೋಹಮಯವಾದಂತಹ ಲಿಂಗ ಅಥವಾ ಶಿಲಾಮಯವಾದಂತಹ ಲಿಂಗವನ್ನು ಇಟ್ಟು ಆ ಪರಮಾತ್ಮನನ್ನು ಮೌಕ್ತಿಕೇಶನನ್ನು ಪ್ರಾರ್ಥನೆ ಮಾಡಿದ್ದೀರಿ.
ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಸರ್ವೋಪದ್ರವ ಶಾಂತಿರತಂ, ಎಲ್ಲ ರೀತಿಯಾದಂಥ ಉಪದ್ರವಗಳು ಕೂಡ ಶಾಂತಿಯಾಗಲಿ. ಹಾಗಾದರೆ ಇವನ ಪೂಜೆಯಿಂದ ಸಿಗುವಂತಹ ಫಲಾಫಲಗಳೇನು ಗೊತ್ತಾ ನಿಮಗೆ? ಯಾವುದೇ ರೀತಿಯಾದಂಥ ಅರ್ಧಂಬರ್ಧ ಆದಂತಹ ಕಾರ್ಯಗಳನ್ನು ಸಂಪನ್ನಗೊಳಿಸುವಂತಹ ಲಕ್ಷಾಂತರ ಉದಾಹರಣೆಗಳು ಈ ಮೌಕ್ತಿಕೇಶನಲ್ಲಿ ಕಾಣ್ತೀರಿ ನೀವು. ನಿರ್ವಿಘ್ನಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರೋದ್ರಿಂದ ಗಣಪತಿಯನ್ನು ಸ್ಮರಿಸಿಕೊಂಡ್ರಿ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ, ಪಾರ್ವತಿ ಪರಿವಿಘ್ನೇಶ ಮಮ ವಿಘ್ನ ನಿವಾರಯ, ನನಗೆ ಬರಬಹುದಾದ ವಿಘ್ನಗಳೆಲ್ಲವನ್ನೂ ಕೂಡ ನಾಶ ಮಾಡುವಂತಹ ದೆಸೆಯಲ್ಲಿ ನಿರ್ವಿಘ್ನಪತಿಯ ಪ್ರಾರ್ಥನೆ ಮಾಡಿ ಅವನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿ. ಜಗದೊಡೆಯನ ಅನುಗ್ರಹ ನಿಮ್ಮ ಪಾಲಿಗೆ ಸಿಕ್ತು ಎನ್ನುವುದರಲ್ಲಿ ಸಂದೇಹ ಎನ್ನುವಂಥದ್ದು ಬೇಡವೇ ಬೇಡ. ಭಗವಂತ ಸದಾ ನಿಮ್ಮ ಜೊತೆಗೆ ಅನವರತವಾಗಿ ಇರ್ತಾನೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ಅರಿತು ನಮ್ಮ ಜೀವನವನ್ನು ಮುಂದುವರಿಸಬೇಕಾಗತ್ತಲ್ವೇ? ಹಾಗಾದರೆ ಅದರ ಜೊತೆಗೆ ವಿಧ ವಿಧವಾದಂತಹ ಷೋಡಶೋಪಚಾರ 16 ಉಪಚಾರಗಳಿಂದ ಭಗವಂತನ ಆರಾಧನೆ, ಭಗವಂತನ ಪ್ರೀತ್ಯರ್ಥವಾಗಿ ವಿಧ ವಿಧವಾದಂತಹ ಧ್ಯಾನವನ್ನು ಮಾಡಿದಿರಿ, ಆವಾಹನೆಯನ್ನು ಮಾಡಿದಿರಿ. ಪರಮಾತ್ಮ ನೀನು ಬರಬೇಕು, ಬಂದು ನಾನು ಮಾಡುವಂತಹ ಅಲ್ಪೀಯ ಸೇವೆಯನ್ನು ಮಹತ್ತರವಾಗಿ ತಿಳಿದುಕೊಂಡು ನನ್ನ ಸೇವೆಯನ್ನು ಸ್ವೀಕರಿಸಬೇಕು ಅನ್ನುವಂತಹ ದೆಸೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿ ಪರಮಾತ್ಮನನ್ನು ಬರಮಾಡಿಕೊಳ್ಳಿದ್ರಿ, ಸ್ವಾಗತವನ್ನು ಕೋರಿದ್ರಿ. ಅವನ ಪಾದವನ್ನು ಸ್ವತಃ ತೊಳಿತಾ ಇದ್ದೇನೆ ಎನ್ನುವಂತಹ ಭಾವನೆಯನ್ನು ಮೂಡಿಸಿಕೊಂಡು 4 ಉದ್ದರ ನೀರನ್ನು ಪಾದ್ಯ ಅರ್ಘ್ಯ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿ ಇರುವಂತಹ ವಿಗ್ರಹಕ್ಕೆ ಸ್ನಾನಾದಿಗಳನ್ನು ಮಾಡಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದ್ರಿ. ಪರಮಾತ್ಮನಿಗೆ ಸ್ನಾನವನ್ನು ಮಾಡಿಸಿದ್ದರಿಂದ ಪರಮಾತ್ಮ ಖಂಡಿತವಾಗಿ ಕೂಡ ಶುಭ್ರನಾದ ಅಂತ ಅನ್ಕೋಬೇಡಿ. ನಮ್ಮ ಜೀವನ ಪಾವನವಾಯಿತು, ನಮ್ಮ ಜೀವನದಲ್ಲಿದ್ದಂತಹ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರ ಆದವು ಎನ್ನುವಂತಹ ಭಾವನೆಯನ್ನು ಮೂಡಿಸಿಕೊಂಡು ಪರಮಾತ್ಮನಿಗೆ ಅಭಿಷೇಚನವನ್ನು ಮಾಡಿದ್ದೀರಿ. ಪಂಚಾಮೃತ ಸಾಮಗ್ರಿಗಳಿಂದಲೂ ಕೂಡ ಅಭಿಷೇಕವನ್ನು ಮಾಡಿರಬಹುದು ಹಲವರು. ಇದೆಲ್ಲವೂ ಕೂಡ ಆರೋಗ್ಯಕರವಾದಂತಹ ಅಥವಾ ಆರೋಗ್ಯಪ್ರದವಾದಂತಹ ದಿನವಾಗಿ ಮಾರ್ಪಾಡಾಗತ್ತೆ. ಭಗವಂತನ ಸೇವೆಯಿಂದ ಮನಸ್ಸು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ದಿಸೆಯಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣ ನಿರ್ಮಾಣ ಆಗಲೇಬೇಕು ಅಂತ ಆದರೆ ಭಗವಂತನ ಪೂಜೆ ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಗಂಗಾದಿ ಸರ್ವತೀರ್ಥಗಳೆಲ್ಲವೂ ಕೂಡ ನಮ್ಮ ಜನ್ಮಾಂತರದ ಪಾಪಗಳನ್ನು ನಿವೃತ್ತಿ ಮಾಡುತ್ತೆ ಎನ್ನುವಂಥದ್ದನ್ನು ಅರಿತುಕೊಂಡು ನಾವು ಮುನ್ನಡೆದಾಗ ಮಾತ್ರ ಜೀವನ ಸಫಲತೆಯನ್ನು ಪಡ್ಕೊಳ್ತೇನೆ ಅನ್ನುವಂಥದ್ದನ್ನು ಮರಿಬಾರದಲ್ವೇ? ಆ ದಿಸೆಯಲ್ಲಿ ಪರಮಾತ್ಮನಿಗೆ 16 ಉಪಚಾರಗಳಿಂದ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬೆಯ ಹೂವನ್ನು ಅರ್ಚನೆ ಮಾಡಿದ್ದೀರಿ. ದೇಹದ ಎಲುಬನ್ನು ನಿಮಗೆ ಗಟ್ಟಿ ಮಾಡಬಹುದಂಥ ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿದೆ ತುಂಬೆ ಹೂವು. ನಿಮಗೆ ಏನಾದರೂ ಕೂಡ ಗಾಯಗಳಾದರೆ ತುಂಬೆ ಸೊಪ್ಪನ್ನು ತೆಗೆದುಕೊಂಡು ಆ ರಸ ಬಿಡಿ ನೋಡಿ, ನಿಮಗೆ ರಕ್ತ ನಿಲ್ಲಲ್ವೇ? ಹಾಗೆ ಅನೇಕ ರೀತಿಯಾದಂತಹ ರೋಗಗಳನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕಾಗಿ ಪ್ರಾಜ್ಞರಾದಂತಹ ಋಷಿಮುನಿಗಳು ನಮಗೆ ಪೂಜೆಯ ರೂಪದಲ್ಲಿ ಅನೇಕ ರಹಸ್ಯಗಳನ್ನು ಹೇಳಿದರು. ದೇವರು ಅಂತ ಮಾಡ್ತೇವೆ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ತುಂಬೆ ಹೂವನ್ನು ಅರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಮೂಳೆ ಗಟ್ಟಿಯಾಗುತ್ತೆ ಅನ್ನುವಂತಹ ದೃಷ್ಟಿನಲ್ಲಿ ಹೇಳಿದರು. ನಾಮಪೂಜಾದಿಗಳನ್ನು ಗೈದು ಆ ಧೂಪದೀಪ ಸಮರ್ಪಣಾದಿಗಳನ್ನು ಗೈಯುತ್ತಾ ಪ್ರಾರ್ಥನಾದಿಗಳನ್ನು ಮಹಾಮಂಗಳಾರತಿಯನ್ನು ಗೈದ ದೇವರಿಗೆ ರಕ್ಷಣೆ ಕೊಟ್ಟು ನೀವು ಕೂಡ ರಕ್ಷಣೆ ಸ್ವೀಕರಿಸಿದ್ರಿಂದ ಭಗವದ್ ರಕ್ಷಣೆ ಸದಾ ನಿಮ್ಮ ಮೇಲೆ ಇದೆ ಎನ್ನುವಂತಹ ಕಲ್ಪನೆಯನ್ನು ನೀವು ಇಟ್ಟುಕೊಂಡಿರಬೇಕು. ಪ್ರದಕ್ಷಿಣ ನಮಸ್ಕಾರಗಳು, ದೀರ್ಘದಂಡವಂತಹ ನಮಸ್ಕಾರದ ಜೊತೆಗೆ ವಿಧವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದರಿಂದ ಆ ಮೌಕ್ತಿಕೇಶ ಸದಾ ನಿಮ್ಮನ್ನು ಹರಸಲಿ, ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರಾಗಿ ಅನವರ್ತವಂತಹ ಯಶಸ್ಸನ್ನು ಆ ಭಗವಂತ ಸದಾ ನಿಮಗೆ ಕೊಡಲಿ ಇರುವುದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಭಗವಂತನ ಅನುಗ್ರಹ ಸದಾ ನಿಮಗಿರಲಿ. ಮೇಷರಾಶಿಯವರ ದಿನಚರಿ ಕಾರ್ಯಗಳಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳಲೇಬೇಕಂತಹ ಸ್ಥಿತಿಗತಿಗಳನ್ನು ಖಂಡಿತವಾಗಿ ಕಾಣ್ತೀರಿ. ಮಾನಸಿಕವಾದಂಥ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಕೊಳ್ಳುವಂತಹ ದಿಸೆಯಲ್ಲಿ ಚಿಂತಾಮಣಿ ಗುರುಗಳ ಆರಾಧನೆ ಬಹುಮುಖ್ಯವಾಗಿರುತ್ತೆ. ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಜಾಗೃತಿಯಿಂದ ಇರಬೇಕಾದ ನಿಮ್ಮ ಕರ್ತವ್ಯ. ಎಲ್ಲ ಥರದ ಅನುಕೂಲಕ್ಕೆ ನೀವು ಮಾಡಬೇಕಂತ ಪರಿಹಾರ ಅಂತ ಹೇಳಿದಾಗ ಚಿಂತಾಮಣಿ ಗುರುಗಳ ಆರಾಧನೆ ಅಥವಾ ನಿಮ್ಮ ಇಷ್ಟ ಗುರುಗಳ ಆರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಷಭ ರಾಶಿ, ಮನಸ್ಸು ಸಮಾಧಾನವಾಗಿರುತ್ತೆ, ಆದರೆ ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸಲೇಬೇಕಂತಹ ಸನ್ನಿವೇಶಗಳು ನಿಮಗೆ ದೊರಕಿ ಬರ್ಬೋದು. ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾರು ಟೆಕ್ನಿಷಿಯನ್ಸ್ ಇದೆಯೋ ಅಂಥವರ ಜೀವನದಲ್ಲಿ ಕೂಡ ಅನುಕೂಲಕರವಾಗಬಹುದಾದಂತಹ ಸಾಧ್ಯತೆಗಳು ಕಂಡುಬರೋದ್ರಿಂದ ಎಲ್ಲ ರೀತಿಯಂಥ ಪ್ರಗತಿಗೆ ನೀವೆಲ್ಲರೂ ಕೂಡ ಮಾಡಬೇಕಾದ್ದು ಚಿಂತಾಮಣಿ ಗುರುಗಳ ಆರಾಧನೆ. ಒಳ್ಳೆಯದಾಗತ್ತೆ, ಒಳ್ಳೆಯ ನಿರೀಕ್ಷೆಯನ್ನು ನೀವು ಮಾಡಿ, ಗುರುಗಳು ನಿಮ್ಮನ್ನು ಅನುಗ್ರಹಿಸ್ತಾರೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ, ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ಮನೆಯಲ್ಲಿನ ಕೆಲವು ಸಮಸ್ಯೆಗಳು ದೂರ ಆಗ್ಬೋದು. ವ್ಯಾಪಾರಿಗಳಿಗೆ ಲಾಭಾಂಶಗಳನ್ನು ತಂದುಕೊಡುವಂತಹ ಲಕ್ಷಣಗಳು, ಮನೆಯಲ್ಲಿನ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುವ ಸಾಧ್ಯತೆ ಕಂಡುಬರುತ್ತೆ. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕು ಇತ್ಯಾದಿಗಳಿಗೆ ಮಾಡಬೇಕಾದ್ದು ಚಿಂತಾಮಣಿ ಗುರುಗಳ ಆರಾಧನೆ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮಶನಿಯ ಪ್ರಭಾವ ಇದೆ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಸಾಧ್ಯತೆಗಳು, ಮನೆಯಲ್ಲಿದ್ದಂತಹ ಬಂಧುಗಳ ಮಧ್ಯದಲ್ಲಿ ಕೆಲವು ರೀತಿಯಾದಂತಹ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಹೇರುವ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಆರ್ಥಿಕ ಪ್ರಗತಿಯನ್ನು ಕಾಣುವಂಥದ್ದು ಅಷ್ಟೊಂದು ಸುಲಭ ಸಾಧ್ಯ ಅಲ್ಲ ಇವತ್ತು.
ಮನೆಯಲ್ಲಿನ ವಿಭಿನ್ನವಾದಂಥ ನಿಲುವುಗಳು ಕೂಡ ಉಲ್ಬಣಿಸುವ ಸಾಧ್ಯತೆ, ದೂರದ ಪ್ರಯಾಣ, ಆರೋಗ್ಯಕ್ಕಾಗಿ ಅತಿಯಾದಂಥ ಹಣವನ್ನು ವ್ಯಯಿಸಲೇಬೇಕಂತ ಸಾಧ್ಯತೆಗಳು, ಕಿಡ್ನಿ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುವ ಸಾಧ್ಯತೆ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ. ರಕ್ತದೊತ್ತಡ ಹಿರಿಯರ ಜೀವನದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾದರೆ ತೊಂದರೆ ನಿವೃತ್ತಿಗೆ ಮಾಡಬೇಕಾದ ಧನ್ವಂತರಿ ಮತ್ತು ಚಿಂತಾಮಣಿ ಗುರುವಿನ ಆರಾಧನೆ. ಯಾವುದೇ ಕಾರಣಕ್ಕೂ ಕೂಡ ಸಾಲ ಮಾತ್ರ ಮಾಡಲೇಬೇಡಿ. ಈ ದಿನ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ಗುರುವಿನ ಆರಾಧನೆಯಿಂದ ಎಲ್ಲವೂ ಕೂಡ ಅನುಕೂಲ. ಸಿಂಹರಾಶಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವಗಳಿದೆ. ಮಾನಸಿಕವಾಗಿ ಅಂದುಕೊಂಡಂಥ ನಿಮ್ಮ ಕರ್ಮಗಳೆಲ್ಲವೂ ಕೂಡ ವಿಭಿನ್ನವಾದಂಥ ನಿಲುವುಗಳನ್ನು ತಾಳುವ ಲಕ್ಷಣಗಳಿದೆ. ಹಾಗೆ ಸಂತೋಷಕರವಾದಂಥ ವಾರ್ತೆಗಳನ್ನು ಕೇಳಬೇಕಾದ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಮನೆಯಲ್ಲಿನ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ದಿಸೆಯಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಕೆಲವು ರೀತಿಯಾದಂತಹ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಲಕ್ಷಣ ಗೋಚರವಾಗ್ತಾ ಇದೆ. ಹಾಗೆಯೇ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾಮಾನ್ಯವಂಥ ದಿನ. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯ ಕಾಲ. ಎಲ್ಲ ರೀತಿಯಾದಂಥ ಪ್ರಗತಿಗೆ ಚಿಂತಾಮಣಿ ಗುರುಗಳ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ, ಜನ್ಮಗುರುವಿನ ಪ್ರಭಾವದಿಂದ ನೀವು ಇವತ್ತು ಚಿಂತಾಮಣಿ ಗುರುಗಳ ಆರಾಧನೆಯನ್ನು ಮಾಡಲೇಬೇಕು. ಕಾರಣ ಗುರುಬಲ ಇಲ್ಲವೇ ಇಲ್ಲ. ಎಲ್ಲ ಕೆಲಸಗಳಲ್ಲಿ ಕೂಡ ಅಪಜಯವೇ ನಿಮ್ಮನ್ನು ಕಾಡುವಂಥ ಲಕ್ಷಣಗಳಿದೆ. ರೈಸ್ ಮರ್ಚೆಂಟ್ ಅಂತ ಏನು ಕರೀತಿರೋ ಅಕ್ಕಿ ವ್ಯಾಪಾರಿಗಳಿಗೆ ಹಿನ್ನಡೆಯ ಕಾಲ. ಚರ್ಮೋದ್ಯಮವನ್ನು ಮಾಡ್ತಕ್ಕಂಥವರಿಗೆ ಅನುಕೂಲಕರವಾಗಿರುವಂಥ ದಿನವಾಗಿ ಮಾರ್ಪಾಡಾಗತ್ತೆ. ಫ್ಯಾಕ್ಟ್ರಿಗಳಲ್ಲಿರ್ತಕ್ಕಂತಹ ಒಂದು ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂತಹ ಲಕ್ಷಣ ನಿಮ್ಮ ಜಾತಕದಲ್ಲಿ ಗೋಚರವಾಗ್ತಾ ಇದೆ. ಹಾಗಾದರೆ ಗೃಹ ಕೈಗಾರಿಕೆಯನ್ನು ಮಾಡುವಂಥವರ ಜೀವನದಲ್ಲಿ ಕೂಡ ಸಾಮಾನ್ಯವಂಥ ದಿನವಾಗಿ ಮಾರ್ಪಾಡಾಗತ್ತೆ. ಆದರೆ ಎಲ್ಲ ರೀತಿಯಂಥ ಪ್ರಗತಿಯ ಜೀವನಕ್ಕೆ ಮಾಡಬೇಕಾದಂತಹ ಒಂದು ಯೋಚನೆ ಅಂತ ಯೋಚನೆ ಮಾಡಿದಾಗ ಗುರುಗಳ ಆರಾಧನೆ ಸಂಪೂರ್ಣವಾಗಿರ್ತಕ್ಕಂತಹ ಸಂಪೂರ್ಣ ಅನುಕೂಲತೆಗಳನ್ನು ಮಾಡುತ್ತೆ ಗುರುವಿನ ಆರಾಧನೆ. ಹಾಗಾಗಿ ಗುರುಗಳ ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿಯವರ ದಿನಚರಿ, ಶನಿಯ ಪ್ರಭಾವಗಳು ಅಂತ್ಯವಾಗುತ್ತಿರುವ ಕಾಲದಲ್ಲಿ ಕೆಲವರಿಗೆ ಅನುಕೂಲ ಆಗುತ್ತೆ, ಕೆಲವರಿಗೆ ಅನಾನುಕೂಲದ ಒಂದು ದಿನವಾಗಿ ಮಾರ್ಪಾಡಾಗ್ಬೋದು. ಮನೆಯಲ್ಲಿದ್ದಂತಹ ಸಮಸ್ಯೆಗಳು ಉಲ್ಬಣವಾಗುವಂತಹ ಸಾಧ್ಯತೆ, ಆದರೆ ಆರ್ಥಿಕ ನಷ್ಟ ಸಾಧ್ಯತೆಗಳು ಕೂಡ ನಿಮ್ಮನ್ನು ಬಾಧಿಸುತ್ತೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನು ಹೆಂಡತಿ ಮತ್ತು ಬೇರೆಯವರ ಮಧ್ಯದಲ್ಲಿ ಆಡಿ ಅದಕ್ಕೆ ಬಗೆಹರಿಸಿಕೊಳ್ಳುವಂತಹ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವ ಲಕ್ಷಣಗಳು ಕಂಡುಬರ್ತಾ ಇದೆ. ಹಾಗೆಯೇ ಈ ಪ್ರಗತಿಯ ಜೀವನವನ್ನು ಮಾಡಬಹುದಾದ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಹಾಗೆ ಎಲ್ಲ ರೀತಿಯಾದಂತಹ ಒಂದು ಸ್ಥಿತಿಗತಿಗಳನ್ನು ಅವಲೋಕಿಸುವಂತಹ ದಿಸೆಯಲ್ಲಿ ಗುರುಗಳ ಆರಾಧನೆ ಬಹಳ ಮುಖ್ಯ. ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೆ ಇವತ್ತು ರಾಹುಕಾಲದ ಪ್ರಯಾಣವನ್ನು ಆರಂಭಿಸಬೇಡಿ. ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾದ ನಿಮ್ಮ ಕರ್ತವ್ಯ. ಹೊಸದಾಗಿ ಹುಟ್ಟಿದಂತಹ ಮಕ್ಕಳಿಗೆ ಇವತ್ತು ವಿಶೇಷವಾದಂತಹ ಶ್ರೀರಕ್ಷೆಯನ್ನು ರಕ್ಷಿಸುವಂತೆ ಆ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಗಳ ಅನುಗ್ರಹ ನಿಮ್ಮನ್ನು ಸದಾ ಕಾಪಾಡುತ್ತೆ. ಯೋಚನೆ ಮಾಡಬೇಕಂತ ಅಗತ್ಯವಿಲ್ಲ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ದಿನಚರಿಗಳನ್ನು ನೋಡಿದಾಗ ಜನ್ಮಶ ಪ್ರಭಾವದಿಂದ ಮಾನಸಿಕ ಕಿರಿಕಿರಿ, ಅಧಿಕ ಪ್ರಮಾಣದ ಧನವನ್ನು ವ್ಯಯಿಸಲೇಬೇಕಂತ ಸಾಧ್ಯತೆ, ಮಕ್ಕಳ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರುಪೇರು, ಹಿರಿಯರ ಮಾತನ್ನು ಧಿಕ್ಕರಿಸುವಂತಹ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಮನೆಯಲ್ಲಿದ್ದಂತಹ ಕೆಲವು ಸಮಸ್ಯೆಗಳು ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ಟೆಕ್ನಿಷಿಯನ್ಸಿಗೆ ಅನುಕೂಲಕರವಾಗಿರುವಂಥ ವಾತಾವರಣ, ಪ್ರಗತಿಯ ಜೀವನ, ಮಾನಸಿಕವಾದಂಥ ನೆಮ್ಮದಿಗೆ ನೀವು ಮಾಡಬೇಕಂತಹ ಪೂಜೆ ಅಂತ ಅವಲೋಕನ ಮಾಡಿದಾಗ ಕುಲದೇವರನ್ನು ಸ್ಮರಿಸಿಕೊಂಡು ಇಷ್ಟದೇವರನ್ನು ಪ್ರಾರ್ಥಿಸಿಕೊಳ್ಳುವುದರಿಂದ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಆದರೂ ಗುರು ಚಿಂತಾಮಣಿಗಳ ಆರಾಧನೆಯನ್ನು ಮಾಡೋದನ್ನು ಮರೆಯಬೇಡಿ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಇನ್ನು ಧನುರಾಶಿಯವರ ದಿನಚರಿ, ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಪ್ರಾತಃ ಕಾಲದಲ್ಲಿ ಕಂಡುಬರುತ್ತೆ. ಅಂದರೆ ಬೆಳಗಿನ ಸಮಯದಲ್ಲಿ ಚೆನ್ನಾಗಿರುತ್ತೆ ನಿಮಗೆ. ಮಧ್ಯಾಹ್ನದ ನಂತರದಲ್ಲಿ ವಿಭಿನ್ನವಾದಂತಹ ನಿಲುವುಗಳು ಕಾಣುವಂತಹ ಲಕ್ಷಣಗಳಿದೆ. ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ವಿದ್ಯಾರ್ಥಿಗಳು ಎಲ್ಲ ಥರದ ತೊಂದರೆ ನಿವೃತ್ತಿಗೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಮಕರ ರಾಶಿಗೆ ಶುಭ ದಿನ. ಕೆಲಸ ಕಾರ್ಯಗಳಲ್ಲಿ ಜಯ, ಮಾನಸಿಕವಂಥ ಕಾಮನೆಗಳನ್ನು ಈಡೇರಿಸಿಕೊಳ್ತೀರಿ. ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಧನಾಗಮನದ ಯೋಗ ಕೆಲವರಿಗೆ ಕಂಡುಬರುತ್ತೆ. ಸಾಮಾನ್ಯವಾದಂತಹ ದಿನ ಉಳಿದಂಥವರಿಗೆ. ಕೃಷಿಕರಿಗೆ ಅನುಕೂಲ. ಪ್ರಗತಿಯ ಜೀವನಕ್ಕೆ ಗಣಪತಿ ಮತ್ತು ಚಿಂತಾಮಣಿ ಗುರುಗಳ ಆರಾಧನೆ ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ಕುಂಭರಾಶಿ, ಶುಭ ವಾರ್ತೆಗಳನ್ನು ಕೇಳ್ತೀರಿ. ನೆಮ್ಮದಿಯ ವಾತಾವರಣ ನಿಮ್ಮದಾಗುತ್ತೆ. ಹೆಣ್ಣು ಮಕ್ಕಳಿಂದ ಸಹಕಾರ, ಅಪೇಕ್ಷಿಸಿದಂತಹ ಕಾರ್ಯಗಳಲ್ಲಿ ಜಯ. ಪ್ರಗತಿಯ ಜೀವನಕ್ಕೆ ಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಮೀನರಾಶಿಗೆ ಶುಭವಾರ್ತೆಗಳನ್ನು ಕೇಳ್ತೀರಿ. ಬಾಲರಿಂದ ಹಿಡಿದು ವೃದ್ಧರ ತನಕೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತಾನೆ ಗಣಪತಿ ಮತ್ತು ಚಿಂತಾಮಣಿ ಗುರುಗಳ ಆರಾಧನೆ ಮಾಡಿ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷ ಸಂಚಿಕೆಯಿಂದ ಇದೇ ಸಮಯಕ್ಕೆ ಪುನಃ ಬಂದು ಭೇಟಿಯಾಗ್ತೀನಿ. ಶುಭವನ್ನು ಪರಮಾತ್ಮ ನಿಮ್ಮ ಪಾಲಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.
ನಿರಾಣಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.